ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕಲ್ಮಠ ಮಹಿಳಾ ಕಾಲೇಜಿನಲ್ಲಿ ಮಹಿಳಾ ಕಲೋತ್ಸವ. ಗಂಗಾವತಿ ನಗರದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ವಿಶ್ವಚೇತನ ವಿದ್ಯಾರ್ಥಿನಿ ಒಕ್ಕೂಟದಿಂದ ವಿದ್ಯಾರ್ಥಿನಿಯರಿಗಾಗಿ ಮಹಿಳಾ ಕಲೋತ್ಸವ ಎಂಬ ಸೃಜನಶೀಲ ಅಭಿವ್ಯಕ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅದರ ನಿಮಿತ್ತ ರಂಗೋಲಿ, ಮೆಹಂದಿ, ಕೇಶಾಲಂಕಾರ ಕಲಾ ಸ್ಪರ್ಧೆಗಳು ನಡೆದವು. ಭಾರತೀಯ ಪಾರಂಪರಿಕ ಶೈಲಿ ಮತ್ತು ವಿನ್ಯಾಸ ಎನ್ನುವ ವಿಷಯ ನೀಡಲಾಗಿತ್ತು. ಹಲವಾರು ವಿದ್ಯಾರ್ಥಿನಿಯರು ಸುಂದರವಾದ ಮುಕ್ತ ರಂಗೋಲಿ ಮತ್ತು ಚುಕ್ಕಿ ರಂಗೋಲಿಗಳನ್ನು, ಭಾರತೀಯ ಶೈಲಿಯ ಮೆಹಂದಿಗಳನ್ನು ಮತ್ತು ವೈವಿಧ್ಯವಾದ ಕೇಶ ವಿನ್ಯಾಸಗಳನ್ನು ಪ್ರಸ್ತುತಪಡಿಸಿದರು. ಆ ಮೂಲಕ ತಮ್ಮಲ್ಲಿದ್ದ ಸೃಜನಶೀಲ ಕಲೆಯನ್ನು ಅಭಿವ್ಯಕ್ತಿಸಿದರು. ಈ ರಂಗೋಲಿ, ಮೆಹಂದಿ ಮತ್ತು ಕೇಶ ವಿನ್ಯಾಸಗಳು ವೈವಿಧ್ಯತೆಯಿಂದ ಕೂಡಿದ್ದು ನೋಡುಗರ ಮನಸ್ಸೆಳೆದವು. ಈ ಸ್ಪರ್ಧೆಯಲ್ಲಿ ಕುಮಾರಿ ದೀಪಿಕಾ ಮತ್ತು ಭೀಮಮ್ಮ ಪ್ರಥಮ ಸ್ಥಾನವನ್ನು, ಸ್ವಾತಿ ಮತ್ತು ಸಂಗೀತ ದ್ವಿತೀಯ ಸ್ಥಾನವನ್ನು, ಚುಕ್ಕಿ ರಂಗೋಲಿಯಲ್ಲಿ ಉಮಾದೇವಿ, ಸುಜಾತ ಪ್ರಥಮ ಸ್ಥಾನವನ್ನು, ಸುವರ್ಣ, ಶ್ರೀಲಕ್ಷ್ಮಿ ದ್ವಿತೀಯ ಸ್ಥಾನವನ್ನು, ಗೀತಾ, ನಂದಿನಿ ತೃತೀಯ ಸ್ಥಾನವನ್ನು ಪಡೆದರು. ಮೆಹಂದಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಫಲಕ್ ನಾಜ್ ಮತ್ತು ಎಸ್ ಲಕ್ಷ್ಮಿ ಹಾಗೂ ದ್ವಿತೀಯ ಸ್ಥಾನವನ್ನು ಅಲ್ಫಿಯಾ ಹಾಗೂ ಆಲಿಯಾ, ತೃತೀಯ ಸ್ಥಾನವನ್ನು ರೇಖಾ ಮತ್ತು ಅಫ್ರೀನ್ ಪಡೆದರು. ಕೇಶಾಲಂಕಾರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ದುರ್ಗಮ್ಮ ಮತ್ತು ಜುಲೇಖಾ ಹಾಗೂ ದ್ವಿತೀಯ ಸ್ಥಾನವನ್ನು ಭಾಗ್ಯಲಕ್ಷ್ಮಿ ಮತ್ತು ವೀಣಾ ಪಡೆದರು. ಈ ಸ್ಪರ್ಧೆಗಳಿಗೆ ಮಹಾವಿದ್ಯಾಲಯದ ಮಹಿಳಾ ಉಪನ್ಯಾಸಕಿಯರಾದ ಡಾಕ್ಟರ್ ಶಾರದಾ ಪಾಟೀಲ್, ಡಾಕ್ಟರ್ ವಾಣಿಶ್ರೀ ಪಾಟೀಲ್, ಡಾಕ್ಟರ್ ಜರೀನಾ, ಶಾಂತಮ್ಮ ದಿನ್ನಿ, ವಿಜಯಲಕ್ಷ್ಮಿ, ರಶ್ಮಿ, ಶಿವಮ್ಮ ಹಂಪಮ್ಮ ನಿರ್ಣಾಯಕರಾಗಿದ್ದರು. ಪ್ರಾಚಾರ್ಯರಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಉಪ ಪ್ರಾಚಾರ್ಯರಾದ ಡಾಕ್ಟರ್ ಕೆ ಎಂ ಬಸವರಾಜ್, ಪ್ರೊಫೆಸರ್ ಜಿ ಬಸವರಾಜ್, ಡಾಕ್ಟರ್ ಸುರೇಶ್ ಗೌಡ, ಪ್ರೊಫೆಸರ್ ರುದ್ರಗೌಡ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.